ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಸೆಷನ್ಗಳಲ್ಲಿ ಸಮಾಜಶಾಸ್ತ್ರದ ಹಿನ್ನೆಲೆ, ಸಮಾಜಶಾಸ್ತ್ರದ ಸ್ವರೂಪ, ಸಮಾಜಶಾಸ್ತ್ರ ಹೇಗೆ ಎಮರ್ಜ್ ಆಯಿತು, ಅದಕ್ಕೆ ರೀಜನ್ಸ್ ಏನು, ಈಗೆಲ್ಲ ಏನಾಗಿದೆ, ಅದರ ಬ್ರಾಂಚಸ್ ಏನು ಅಂತಕ್ಕಂಥ ಅಂಶವನ್ನು ನಾವೆಲ್ಲ ನೋಡ್ಕೊಂಡು ಬಂದಿದ್ವಿ. ಈಗ ಸೆಷನ್ 7ನಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದರೆ, ಯುಟಿಲಿಟಿ ಆಫ್ ಸೋಷಿಯಾಲಜಿ ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಯುಟಿಲಿಟಿ ಆಫ್ ಸೋಷಿಯಾಲಜಿನಲ್ಲಿ ಸೋಷಿಯಾಲಜಿ ಸ್ಟಡೀಸ್ ಸೊಸೈಟಿ ಇನ್ ಸೈಂಟಿಫಿಕ್ ವೇ ಅಂತಂದೇಳಿ. ಇದೇನಿದು ಸೈಂಟಿಫಿಕ್ ವೇ ಅಂತಂದು ಹೇಳಿದರೆ, ಸೈಂಟಿಫಿಕ್ ಅಂತಕ್ಕಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಬಳಕೆ ಮಾಡ್ತಾ ಬರ್ತೀವಿ. ಇಂದು ಬಳಕೆ ಇತ್ತು ಅಂತಂದು ಹೇಳಿದರೆ, ಎಕ್ಸ್ಪೆಷಲಿ ಸಮಾಜಶಾಸ್ತ್ರದಲ್ಲಿ ಸೈಂಟಿಫಿಕ್ ಅಂತಕ್ಕಂಥ ಶಬ್ದವನ್ನು ಬಳಕೆ ಮಾಡ್ತಕ್ಕಂಥದ್ದೇನಿದೆ ಅದು ಭಾಳ ಅಪರೂಪವಾದಂಥದ್ದು. ಏಕೆಂತೇಳಿದರೆ, ಸಮಾಜ ವಿಜ್ಞಾನಗಳು ನೂರಾರು ವರ್ಷಗಳ ಹಿಂದೆನೇ ಇದು ಎಸ್ಟಾಬ್ಲಿಷ್ ಆಗಿ ಒಂದು ವೆಲ್ ಡೆವಲಪ್ಡ್ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಿ ಇವತ್ತು, ಆ ಲೆವೆಲಿಗೆ ಬೆಳೆದ್ಬಿಟ್ಟಿದೆ ಅವೆಲ್ಲನ. ಆದರೆ ಅವುಗಳಿಗೆ ಸೈಂಟಿಫಿಕ್ ಅಂತಂದು ಹೇಳ್ಬಿಟ್ಟು ನಾವು ಅಲ್ಲಿ ಕರೆಯೋಕ್ಕಾಗಲಿಲ್ಲ ಅಲ್ಲೆಲ್ಲ. ಆದರೆ ಸೋಷಿಯಾಲಜಿ 1839ರಲ್ಲಿ ಸೋಷಿಯಾಲಜಿ ಹುಟ್ಟಿದೆ ಅಂತ ಹೇಳಿದರೆ, ಆಗ ಅಲ್ಲಿಂದ ಇದು ಸೈಂಟಿಫಿಕ್ ಅಂತಕ್ಕಂಥ ಶಬ್ದವನ್ನು ಆಗಸ್ಟ್ ಕೋಮ್ಟ್ರವರು ಇದನ್ನು ಬಳಕೆ ಮಾಡ್ತಾ ಬರ್ತಾರೆ. ಅಥವಾ ಫೌಂಡರ್ಸ್ ಆಫ್ ಸೋಷಿಯಾಲಜಿ ಅಂತ ನಾವೇನು ಕರಿತೀವಿ, ಅಥವಾ ಪಯೋನಿಯರ್ಸ್ ಆಫ್ ಸೋಷಿಯಾಲಜಿ ಅಂತ ಏನು ಕರಿತೀವಿ, ಅಥವಾ ಕಾಂಟೆಂಪರರಿ ಸೋಷಿಯಾಲಜಿಕಲ್ ಥಿಯರೀಸ್ ಅಂತ ನಾವೇನು ಕರಿತೀವಿ, ಅಲ್ಲಿ ಈ ಸೈಂಟಿಫಿಕ್ ಅಂತಕ್ಕಂಥ ಶಬ್ದವನ್ನು ಅಲ್ಲಿ ಬಳಕೆ ಮಾಡ್ತಾ ಬರ್ತೀವಿ. ಸ್ಟಡೀಸ್ ಅಂತ ಹೇಳಿದರೆ, ಸ್ಟಡೀಸ್ ಸೊಸೈಟಿ ಇನ್ ಎ ಸೈಂಟಿಫಿಕ್ ವೇ ಅಂತೇಳಿ. ಅಂದರೆ ಸೈಂಟಿಫಿಕ್ ವೇ ಅಂತಕ್ಕಂಥದ್ದನ್ನು ಆಗಸ್ಟ್ ಕೋಮ್ಟ್ರವರು ಎಲ್ಲ ನೋಡಿದರು. ಆದರೆ ಅವರು ಡಿಫ್ರೆಂಟ್ ಡೈಮೆನ್ಷನ್ನಲ್ಲಿ ಸ್ಟಡೀಸ್ ಆಗೋದನ್ನು ಅಬ್ಸರ್ವ್ ಮಾಡ್ತಾರೆ. ಇಡೀ ಜಗತ್ತಲ್ಲೇ ಸೈನ್ಸ್ ಬಗ್ಗೆನೇ ಅವರು ಆಲೋಚನೆ ಮಾಡ್ತಾರೆ. ಸೈನ್ಸ್ ಯಾಕೆ ಸತ್ಯ ನಿತ್ಯ ಅಂತಕ್ಕಂಥದ್ದು ಏನು ಕರೀತಾರೆ, ಯಾಕೆ ಅಂತ ಹೇಳಿದರೆ ಅಲ್ಲಿ ಸೈಂಟಿಫಿಕ್ ಮೆಥಡನ್ನು ಬಳಕೆ ಮಾಡ್ತಾರೆ ಸೈನ್ಸನ್ನು. ಅದೇ ಸೈಂಟಿಫಿಕ್ ಮೆಥಡನ್ನು ಕೋಮ್ಟ್ರವರು ಸೋಷಿಯಾಲಜಿನಲ್ಲಿ ಯಾಕೆ ನಾವು ಬಳಕೆ ಮಾಡಬಾರ್ದು ಅಂತಂದೇಳಿ ಆ ಸೈಂಟಿಫಿಕ್ ಮೆಥಡನ್ನು ಬಳಕೆ ಮಾಡಿ ಸಮಾಜವನ್ನು ಅವರು ಅಧ್ಯಯನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಸೈಂಟಿಫಿಕ್ ಮೆಥಡ್ ಬಂದಿದ್ದಾದ್ಮೇಲೆ ಸಮಾಜಶಾಸ್ತ್ರ ತನ್ನ ಚಲನೆಯ ವೇಗ ಹೆಚ್ಚಿಸಿಕೊಳ್ಳುತ್ತೆ. ಹಾಗೆ ಅದರ ರೆಪ್ಯುಟೇಷನ್ ಏನಿದೆ ಅಂತಂದು ಹೇಳಿದರೆ, ಸೋಷಿಯಲ್ ಸೈನ್ಸಲ್ಲಿ ಎಲ್ಲದಕ್ಕಿಂತಲೂ ಭಾಳ ಅಭಿವೃದ್ಧಿಯಾಗಿ ಅದು ತೋರ್ಪಡಿಸ್ಕೊಳ್ಳಿಕ್ಕೆ, ಅಥವಾ ಹೈಲೈಟ್ ಆಗಲಿಕ್ಕೆ, ಅಥವಾ ರೆಕಗ್ನೈಸ್ ಆಗಲಿಕ್ಕೆ, ಅಥವಾ ಅದರ ಒಂದು ರೆಪ್ಯುಟೇಷನ್ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ಸೈಂಟಿಫಿಕ್ ಮೆಥಡನ್ನು ಇವರು ಅಧ್ಯಯನದಲ್ಲಿ ಬಳಕೆ ಮಾಡ್ತಾರೆ. ಅಧ್ಯಯನದಲ್ಲಿ ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಆಗ ಇವೆಲ್ಲ ಪ್ಯೂರ್ ಸೈನ್ಸ್ ಅಂತ, ಪ್ಯೂರ್ ಸೋಷಿಯಲ್ ಸೈನ್ಸ್ ಅನ್ನೋ ರೀತಿಯಲ್ಲಿ ಏನಾಗಿದೆ ಬಿಂಬಿಸ್ತವೆ. ಅಲ್ಲಿಂದ ಸಮಾಜ ವಿಜ್ಞಾನಿಗಳು ಕೂಡ ಏನಾಗಿದೆ, ವಿಜ್ಞಾನಿಗಳು ಕೂಡ ಈ ಸೈಂಟಿಫಿಕ್ ಮೆಥಡನ್ನು ಯಾಕೆ ಬಳಕೆ ಮಾಡಬಾರ್ದು ಅಂತ ಇತ್ತೀಚಿನ ದಿನಗಳಲ್ಲಿ ಆಲ್ ಸೋಷಿಯಲ್ ಸೈನ್ಸಸ್ ಏನಿದೆ ಅಂತಂದು ಹೇಳಿದರೆ ಅವರೆಲ್ಲ ಬಳಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಮೊಟ್ಟ ಮೊದಲು ಬಳಕೆ ಮಾಡಿದ್ದು ಇದು ಸೋಷಿಯಾಲಜಿನಲ್ಲಿ ಬಳಕೆ ಮಾಡ್ತಾರೆ. ಆಗ ಇದು ಸೊಸೈಟಿ ಈ ಒಂದು ಯುಟಿಲಿಟಿ ಇದು ಭಾಳ ಉಪಯುಕ್ತತೆ ಅಂತಂದು ಹೇಳಿದರೆ ಇವತ್ತೆಲ್ಲವನ್ನೂ ಗೊತ್ತಾಗುತ್ತೆ. ಒಂದು ಯುಟಿಲಿಟಿ ಸಾಮಾನ್ಯವಾಗಿ ನಾವು ಒಂದು ಬಡತನದ ಪ್ರಮಾಣ ಹೇಗಿದೆ ಅಂತಕ್ಕಂಥದ್ದು, ಇವತ್ತು ಬಡತನದ ಸ್ವರೂಪಗಳು ಹೇಗಿವೆ, ಬಡತನದ ಪ್ರಮಾಣ ಹೇಗಿದೆ, ಬಡತನಕ್ಕೆ ಕಾರಣಗಳು ಹೇಗಿದೆ ಅಂತಕ್ಕಂಥದ್ದನ್ನು, ಅಥವಾ ಯಾವ್ಯಾವ ಥರದ್ದು ಬಡತನ ಇದೆ ಅಂತಂದೇಳಿ ಬೇಕಾದ್ರೆ ನೋಡ್ಬೋದು. ನಿರುದ್ಯೋಗ ಇರ್ಬೋದು, ಅವಿಭಕ್ತ ಕುಟುಂಬ ಬದಲಾವಣೆಗಳಿರ್ಬೋದು, ಮ್ಯಾರೇಜ್ ಅಂತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥವೇನಾಗಿದೆ, ಇನ್ಸ್ಟಿಟ್ಯೂಷನ್ಸಲ್ಲಿ ಚೇಂಜಸ್ ಆಗ್ಬೋದು, ಚೇಂಜಸ್ಗೆ ರೀಜನ್ಸ್ ಇರ್ಬೋದು, ಆ ರೀಜನ್ಸ್ಗೆ ಅದ್ರ ಪ್ರಮಾಣ ಇರ್ಬೋದು. ಓಕೆ, ಅದೆಲ್ಲ ಇವತ್ತು ಒಂದು ಯುಟಿಲಿಟಿ, ಒಂದು ಉಪಯುಕ್ತತೆ ಅಂತಕ್ಕಂಥದ್ದು ಒಂದು ಸೈಂಟಿಫಿಕ್ ಮೆಥಡ್ ಸೋಷಿಯಾಲಜಿನಲ್ಲಿ ತುಂಬ ಚೆನ್ನಾಗಿ ನಾವು ತಿಳ್ಕೊಬೋದು. ಇವತ್ತು ಆ ಥರ ತಿಳ್ಕೊಳ್ತಾ ಇರೋದ್ರಿಂದನೇ ಸಮಾಜ ಹೇಗಿದೆ ಅಂತಕ್ಕಂಥದ್ದನ್ನು ನನಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನು
ಆಮೇಲೆ ಎರಡನೇದಾಗಿ ನೋಡೋದಾಯ್ತು ಅಂತ ಹೇಳಿದರೆ ಥ್ರೋಸ್ ಸೊ ಬಿಕಾನ್ ಎ ಲೈಟ್ ಆಫ್ ಎ ಸೋಷಿಯಲ್ ನೇಚರ್ ಆ್ಯಂಡ್ ಮ್ಯಾನ್ ಅಂತಂದೇಳಿ ಸೋಷಿಯಲ್ ನೇಚರ್ ಎ ಲೈಟ್ ಆನ್ ಎ ಸೋಷಿಯಲ್ ನೇಚರ್ ಆ್ಯಂಡ್ ಮ್ಯಾನ್ ಅಂತಕ್ಕಂಥದ್ದನ್ನು ಇದರಲ್ಲೂ ಕೂಡ ನಾವು ನೋಡ್ತಾ ಬರ್ತೀವಿ. ಈ ಒಂದು ಮನುಷ್ಯನ ಒಂದು ಸಮಾಜದ ಒಂದು ಮನುಷ್ಯ ಮತ್ತು ಸಮಾಜದ ಸ್ವರೂಪಗಳು ಇವತ್ತು ಹೇಗಿದ್ದಾವೆ ಅಂತಕ್ಕಂಥ ಇವುಗಳು ಕೂಡ ನಮಗೆ ಗೊತ್ತಾಗುತ್ತೆ. ಆಮೇಲೆ ಇಂಪ್ರೂವ್ಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಿ ಸೊಸೈಟಿ ಆ್ಯಂಡ್ ಇನ್ಕ್ರೀಸ್ ದಿ ಪವರ್ ಆಫ್ ದಿ ಸೋಷಿಯಲ್ ಆ್ಯಕ್ಷನ್. ಸಮಾಜ ಹೇಗಿದೆ ಅಂತಕ್ಕಂಥದ್ದನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಸಮಾಜಶಾಸ್ತ್ರ ಭಾಳ ಪ್ರಮುಖವಾದಂಥ ಕಾರಣ ಆಗಿದೆ. ಭಾಳ ಪ್ರಮುಖವಾದಂಥ ಹೈಲೈಟ್ ಆಗ್ತಕ್ಕಂಥದ್ದನ್ನು ಹೇಗಿದೆ ಸಮಾಜ ಇವತ್ತು ನಮಗೆ ಸಮಾಜ ಹೇಗಿದೆ ಅನ್ನೋದೇ ಭಾಳ ಇಂಪಾರ್ಟೆಂಟ್. ಅದು ಹೇಗಿದೆ, ಅದರ ಸ್ವರೂಪಗಳು ಹೇಗಿವೆ, ಯಾವ ದಿಕ್ಕಿನ ಕಡೆ ಸಾಗಿದೆ ಅಂತಕ್ಕಂಥದ್ದನ್ನು ಸಮಾಜ. ಆಮೇಲೆ ಇನ್ಕ್ರೀಸಸ್ ದಿ ಪವರ್ ಆ್ಯಂಡ್ ಸೋಷಿಯಲ್ ಆಕ್ಷನ್, ಒಂದು ಸಾಮಾಜಿಕ ಕ್ರಿಯೆ, ಒಂದು ಅಧಿಕಾರತ್ವ, ಇವೆಲ್ಲ ಹೇಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ತುಂಬ ಚೆನ್ನಾಗಿ ಅಲ್ಲಿ ನೋಡ್ತಾ ಬರ್ತೀವಿ ಅಂತ ಹೇಳಿದೆ. ಹಾಗೆಯೇ ಎಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಅದರ್ ಸೊಸೈಟಿ ಅಂತ ಹೇಳಿದರೆ ಬೇರೆ ಬೇರೆ ಸಮಾಜ ಏನಿದ್ದಾವೆ, ಗ್ರಾಮೀಣ ಸಮಾಜ ಇರ್ಬೋದು, ನಗರ ಸಮಾಜ ಇರ್ಬೋದು, ಆದಿವಾಸಿ ಸಮಾಜ ಇರ್ಬೋದು, ಅಥವಾ ಬೇರೆ 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 ಥರದಲ್ಲಿರ್ತಕ್ಕಂಥ ಸಮಾಜಗಳ ವ್ಯವಸ್ಥೆ, ಅದರ ಸ್ವರೂಪಗಳು ಅವು ಹೇಗಿದ್ದಾವೆ, ಅದರ ಸ್ವರೂಪಗಳು ಹೇಗಿವೆ, ಅದರ ಚಟುವಟಿಕೆಗಳು ಹೇಗಿದ್ದಾವೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಕಾಣ್ಬೋದು. ಆ ಅಂಶಗಳನ್ನು ಇವತ್ತು ನಾವು ಇಲ್ಲಿ ನೋಡ್ತೀವಿ. ಇದು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದರೆ ಸಮಾಜಗಳು ಹೇಗಿದ್ದಾವೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು. ಆಮೇಲೆ ಎನ್ರಿಚಸ್ ಅವರ್ ಕಲ್ಚರ್ ಅಂತ ಹೇಳಿದರೆ ಇವತ್ತು ಕಲ್ಚರ್ ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದರೆ ನಮಗೆ ಅದು ಹೇಗೆ ಅದು ಎನ್ರಿಚ್ ಆಗ್ತಕ್ಕಂಥದ್ದು ಏನಿದೆ ಅದು ಈ ಸಾಮಾನ್ಯವಾಗಿನ ಕಲ್ಚರ್ ಬಗ್ಗೆ ನಮಗೆ ಗೊತ್ತಿದೆ. ವಾಟ್ ಈಸ್ ಕಲ್ಚರ್ ಅಂತ ಹೇಳಿದರೆ ಅಥವಾ ಕಲ್ಚರ್ ಅದು ಸ್ವರೂಪಗಳು ಹೇಗಿದ್ದಾವೆ ಅಂತಂದು ಹೇಳಿದರೆ ಇವತ್ತು ವೆರಿ ಸಿಂಪಲ್ ಕಾನ್ಸೆಪ್ಟ್, ಸಿಂಪಲ್ ಡೆಫಿನೇಷನ್. ಸಮ್ ಆಫ್ ದಿ ಸೋಷಿಯಲ್ ಆಂಥ್ರೋಪಾಲಜಿಸ್ಟ್ ಆರ್ ಸೇಸ್ ಅಬೌಟ್ ದಿ ಕಲ್ಚರ್. The culture is that complex while which include the knowledge, beliefs, marks, law, customs and traditions and any other activity that's becoming for the man as a member of society ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಅಂತ ಹೇಳಿದರೆ ಇದು ಹೇಗೆ ಇದು ಬದಲಾವಣೆಗಳಾಗ್ತಾ ಇದ್ದಾವೆ ಅಥವಾ ಬದಲಾವಣೆಯ ಸ್ವರೂಪಗಳನ್ನು ಕಾಣ್ತಾ ಇದ್ದಾವೆ, ತನ್ನ ವಿಕಾಸವನ್ನು ಹೇಗೆ ಹೆಚ್ಚಿಸ್ಕೊಳ್ತಾ ಇದೆ, ತನ್ನ ಚಲನೆಯ ವೇಗವನ್ನು ಹೇಗೆ ಹೆಚ್ಚಿಸ್ಕೊಳ್ತಾ ಇದ್ದಾವೆ ಅಂತಕ್ಕಂಥ ಅಂಶವನ್ನು ನಾವು ಇದರಲ್ಲಿ ಒಂದು ಯುಟಿಲಿಟಿ ಅಂತಕ್ಕಂಥ ಅಂಶವನ್ನು ಇದರಲ್ಲಿ ನಾವು ನೋಡ್ತಾ ಬರ್ತೀವಿ. ಇದಿಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ಆಗಸ್ಟ್ ಕಾಮ್ಟೆ ಬಿಲೀವ್ಡ್ that the dash could be applied to the study a human behavior and society. Scientific method that is important. ಗೊತ್ತಾಯ್ತಲ್ಲ, ಸೈಂಟಿಫಿಕ್ ಮೆಥಡ್ ಕುಡ್ ಬಿ ಅಪ್ಲೈಡ್, ಅವರು ಅದನ್ನು ಮಾಡ್ತಾರೆ ಅಕ್ರಾಸ್ ದಿ ಕಲ್ಚರಲ್ ಮೆಥಡ್ ಇರ್ಬೋದು ಅದೆಲ್ಲ, ಆಮೇಲೆ ಕಂಪ್ಯಾರಿಟಿವ್ ಮೆಥಡ್ ಇರ್ಬೋದು, ಆಮೇಲೆ ಕ್ವಾಲಿಟೇಟಿವ್ ಮೆಥಡ್ ಇರ್ಬೋದು. ಇದರಲ್ಲಿ ಸೈಂಟಿಫಿಕ್ ಮೆಥಡ್ ಅಂತಕ್ಕಂಥ ಅಂಶವನ್ನು ಅಲ್ಲಿ ಅವ್ರು ಹೇಳ್ತಾ ಬರ್ತಾರೆ. ಇದಿಷ್ಟು ಇವತ್ತಿನ ಸೆಷನ್ನಲ್ಲಿ ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ತೀರಂತ ಹೇಳಿ ಈ ಸೆಷನ್ನನ್ನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು.